ಬಿಎಂಟಿಸಿಯ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದು ಕೂಡ ಎಲೆಕ್ಟ್ರಿಕ್ ಬಸ್ನಲ್ಲಿ. ಬಿಡದಿ ಡಿಪೋದಲ್ಲಾಗಿರುವಂತಹ ಘಟನೆ ಇದು. ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿತ್ತು. ಎಂಜಿನ್ನಲ್ಲಿ ಹೊಗೆ ಆವರಿಸಿಕೊಂಡು ಬಿಟ್ಟಿತ್ತು. ಬಿಡದಿಯ ಡಿಪೋದಲ್ಲಿ ಮಧ್ಯಾಹ್ನ ನಡೆದಿರುವಂತಹ ಘಟನೆ ಇದು. ಬಸ್ನ ಬ್ಯಾಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬಸ್ಗೆ ಹಾನಿಯಾಗಿದೆ. ಬಸ್ನಲ್ಲಿ ಯಾವುದೇ ಪ್ರಯಾಣಿಕರಿರಲಿಲ್ಲ. ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಘಟನಾ ಸ್ಥಳದಲ್ಲಿ ಕೆಲ ಹೊತ್ತು ಆತಂಕದ ವಾತಾವರಣ ಅಂತೂ ನಿರ್ಮಾಣವಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಡಿಪೋದಲ್ಲಿ ನಿಂತಿದ್ದಂತಹ ಬಸ್ನಲ್ಲಿ ಮಧ್ಯಾಹ್ನದ ಹೊತ್ತು ಹೊಗೆ ಮತ್ತು ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲಿದ್ದಂತಹ ಸಿಬ್ಬಂದಿಗಳೆಲ್ಲ ಕೂಡ ಒಂದು ಕ್ಷಣ ಆತಂಕಕ್ಕೊಳಗಾಗ್ತಾರೆ. ಏನಾಯ್ತು, ಯಾಕಾಯ್ತು ಅಂಥೇಳಿ ತದನಂತರ ಬೆಂಕಿಯನ್ನು ನಂದಿಸಲಿಕ್ಕೆ ಮುಂದಾಗ್ತಾರೆ ಕೂಡ. ಆ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಏನಾಯ್ತು, ಯಾಕಾಗಿ ಏಕಾಏಕಿಯಾಗಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು? ಪ್ರೇಮ, ಬಹುತೇಕ ಬೆಂಗಳೂರು ನಗರದಲ್ಲಿ ಬಿಎಂಟಿಸಿ ಈಗಾಗಲೇ ಎಲೆಕ್ಟ್ರಿಕ್ ಬಸ್ಗಳನ್ನ ಅಳವಡಿಕೆ ಮಾಡ್ಕೊಳ್ಳೋ ಕೆಲಸವನ್ನ ಮಾಡ್ತಿದೆ. ಬಹುತೇಕ ನಗರದಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಒಂದಷ್ಟು ಸೇವೆಯನ್ನ ಕೂಡ ಒದಗಿಸೋ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಬಿಡದಿಯ ಒಂದು ಡಿಪೋಗೆ ಸೇರಿದಂತಹ ಬಸ್ಸು ಅದಿನ್ನೂ ಕೂಡ ಡಿಪೋದಲ್ಲೇ ಇತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಬ್ಯಾಟರಿಯಲ್ಲಿ ಉಂಟಾದಂತಹ ಒಂದು ದೋಷದಿಂದ ಏಕಾಏಕಿ ಹೊಗೆ ಕಾಣಿಸ್ಕೊಂಡಿದೆ. ನೋಡ್ತಿದ್ದಂತೆ ಆ ಹೊಗೆ ಏಕಾಏಕಿ ಇಡೀ ಬಸ್ಗೆ ಆವರಿಸಿದೆ. ಮತ್ತೆ ಸಣ್ಣ ಪ್ರಮಾಣದಲ್ಲಿ ಬ್ಯಾಟರಿಯಿಂದ ಬೆಂಕಿ ಕೂಡ ಕಾಣಿಸ್ಕೊಂಡಿದೆ. ಕೂಡಲೇ ಬೆಂಕಿ ನಂದಿಸೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಡಿಪೋದಲ್ಲಿ ಬಸ್ ಇದ್ದಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಪ್ರಯಾಣಿಕರು ಬಸ್ ನಲ್ಲಿ ಇರ್ಲಿಲ್ಲ. ಅದು ಅಲ್ಲಿಂದ ಪ್ರಯಾಣವನ್ನ ಆರಂಭ ಮಾಡ್ಬೇಕಿತ್ತು ಆಗ್ತಾನೆ. ಹೀಗಾಗಿ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಮತ್ತೆ ಘಟನೆಗೆ ನಿಖರ ಕಾರಣ ಏನು ಅಂತೇಳಿ ಈಗಾಗಲೇ ಬಿಎಂಟಿಸಿ ಟೆಕ್ನಿಕಲ್ ವಿಂಗ್ ನ ಮೊರೆಯನ್ನ ಹೋಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಬೆಂಕಿ ಹತ್ಕೊಂಡಿದೆ, ಯಾವ ಕಾರಣಕ್ಕೋಸ್ಕರ ಬ್ಯಾಟರಿ ನಿಷ್ಕ್ರಿಯತೆಯಾಗಿ ಈ ರೀತಿಯಾಗಿ ಬ್ಯಾಟರಿಯಿಂದ ಹೊಗೆ ಬಂದು ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋ ಹಿನ್ನೆಲೆಯಲ್ಲಿ ರಿಪೋರ್ಟ್ ಅನ್ನು ಸಹ ಟೆಕ್ನಿಕಲ್ ಟೀಮ್ ನಿಂದ ಕೇಳೋ ಕೆಲಸವನ್ನ ಮಾಡಿದ್ದಾರೆ. ಅದೃಷ್ಟವಶಾತ್ ಅದು ಡಿಪೋನಲ್ಲಿ ಇದ್ದಿದ್ರಿಂದ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.